ಎಲ್ರಿಗೂ ನಮಸ್ಕಾರ. ಇವತ್ತು ಮದರ್ಸ್ ಡೇ. ಸೊ ಎಲ್ರಿಗೂ ಹ್ಯಾಪಿ ಮದರ್ಸ್ ಡೇ. ಇನ್ನು ಕೇಳ್ಬೋದು, ಮದರ್ಸ್ ಡೇ ಅಂತ ಅಷ್ಟನ ಬರೀ ಒಂದೇ ದಿನನ ಅಂತ. ಒಂದೇ ದಿನ ಅಲ್ಲ, ಅಮ್ಮ ಅಥವಾ ಅವ್ವ, ನಮ್ಮ ಕಡೆ ಉತ್ತರ ಕರ್ನಾಟಕ ಭಾಷೆಗಳಲ್ಲಿ ಅವ್ವ ಅಂತ ಕರಿತೀವಿ. ಅವ್ವ ಅನ್ನೋದು ಸಾರ್ವಕಾಲಿಕ. ಅಮ್ಮ ಅಂದರೆ ದೇವರು. ದೇವರಿಗಿಂತ ಮೀಲಾದದ್ದು ಯಾರು ಅಂತಂದರೆ ಅದು ತಾಯಿ. 9 ತಿಂಗಳು ಹೊತ್ತು ಹೆತ್ತು ಸಾಕೋ ತಾಯಿ ದೇವರಿಗಿಂತನೂ ಮೀಲು. ದೇವರು ಒಂದು ಮಗು ಅಂತ ಹೇಳ್ತಾರಲ್ಲ, ಮಗುವು ಆ ಥರನೇ ದೇವರು ಕೂಡ ಒಂದು ಮಗು. ಎಲ್ಲರನ್ನು ಸೃಷ್ಟಿಸೋ ಬ್ರಹ್ಮ ಆದರೆ ಆ ಬ್ರಹ್ಮನಿಗೂ ಒಂದು ತಾಯಿ ಇರುತ್ತಲ್ಲ. ಸೊ ಆ ಹಾಡು ಕೂಡ ಇದೆ, ಅದೆಲ್ಲ ನೆನಪಾಗತ್ತೆ. ಅಮ್ಮ ಅಂದರೆ ಒಂಥರ ಪ್ರಪಂಚ, ಅಪ್ಪ ಅಂದರೆ ಆಕಾಶ ಅಂತ ಹೇಗೆ ಇರ್ತೀವೋ ಹಾಗೆ ಅಮ್ಮ ಅಂದರೆ ಒಂದು ಹೇಳಕ್ಕಾಗದಿರತಕ್ಕಂಥ ಅವರ್ಣನೀಯಾತೀತ. ಅಮ್ಮ ಎಂದರೆ ಸಂಜೀವಿನಿ, ಕಣ್ಣಿಗೆ ಕಾಣುವ ಮೊದಲ ದೇವರು. ಅಮ್ಮ ಎಂದರೆ ಏನು ಹರ್ಷವು ಅಂತ ಹಾಡಿದೆಲ್ಲ ಆ ಥರ. ಅಮ್ಮನ ಪದಗಳಲ್ಲಿ ವರ್ಣಿಸೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ಅಮ್ಮ ಅಂತಂದರೆ ಏನು ನಾವು ಮದರ್ಸ್ ಅಂತ ಏನು ಕರಿತೀವೋ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿ. ಅಂದರೆ ಇವಾಗ ನಮ್ಮ ಉತ್ತರ ಕರ್ನಾಟಕ ಶೈಲಿಗಳಲ್ಲಿ ಅವ್ವ ಅಂತ ಕರಿತೀವಿ ನಾವು. ಇಲ್ಲಿ ಕೆಲವು ಚಾಮರಾಜಪೇಟೆಗಳಲ್ಲಿ ಅವ್ವ ಅಂದರೆ ತಾಯಿಯ ಮದರ್, ಅಮ್ಮನ ಅಮ್ಮ ಅಥವಾ ಅಪ್ಪನ ಅಮ್ಮ, ಈಗ ಅವ್ವ ಅಂತ ಕರೀತಾರೆ. ನಮ್ಮ ಕಡೆ ಅವ್ವ ಅಂದರೆ ನಮ್ಮ ಮದರ್. ಸೊ ಈ ಬೆಂಗಳೂರು ಪ್ರಾಂತ್ಯಗಳಲ್ಲಿ ಅಮ್ಮ ಅಂತ ಕರೀತಾರೆ. ವಾಟ್ ಎವರ್, ಅಮ್ಮನೋ ಅವ್ವನೋ ಮದರೋ ಮಮ್ಮಿನೋ ಏನೋ ಒಂದು ಅಮ್ಮ. ಅಮ್ಮ ಅಂದರೆ ಒಂದು ಸಂಜೀವಿನಿ, ಕಣ್ಣಿಗೆ ಕಾಣುವ ಒಂದು ದೇವರು, ತಾಯಿಯೇ ಮೊದಲ ಗುರು. ಸೊ ಹೀಗಾಗಿ ಎಲ್ರಿಗೂ ಹ್ಯಾಪಿ ಮದರ್ಸ್ ಡೇ. ಇನ್ನು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬಂದರೆ ಅಮ್ಮನ ಅಂದರೆ ಮದರ್ಸ್ ವ್ಯಾಲ್ಯೂನ ತಿಳಿಸ್ತಕ್ಕಂಥ ಸಿನಿಮಾಗಳು ತುಂಬ ಅನೇಕ ಸಿನಿಮಾಗಳು ಬಂದಿವೆ. ಎಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು, ವಿಷ್ಣುವರ್ಧನ್, ಎಲ್ಲ ಪ್ರಭಾಕರ್, ರವಿಚಂದ್ರನ್, ಎಲ್ಲ ಸಿನಿಮಾಗಳಲ್ಲೂ ಕೂಡ ಅಮ್ಮನ ಒಂದು ವಿಶಿಷ್ಟ ತೋರಿಸುವ ಸಿನಿಮಾಗಳು ತುಂಬ ಬಂದಿವೆ. ತಾಯಿಗೆ ತಕ್ಕ ಮಗ, ದಾರಿ ತಪ್ಪಿದ ಮಗ, ಅಣ್ಣಯ್ಯ, ಇಷ್ಟೊಂದು ಸಿನಿಮಾಗಳು ತಾಯಿಯ ಮಹತ್ವವನ್ನು ತೋರಿಸಿರೋ ಸಿನಿಮಾಗಳು. ಅಪ್ಪು ಸರ್ ಸಿನಿಮಾಗಳಲ್ಲಿ ಅಭಿ ಸಿನಿಮಾನೂ ಅಷ್ಟೇ. ಅಭಿ ಸಿನಿಮಾ ಆಗಿರ್ಬೋದು, ಆಮೇಲೆ ಇದು ಯಾವುದೋ ಮೌರ್ಯ, ಆದರೆ ಹೆಂಗೆ ಆ ತಾಯಿಗೋಸ್ಕರನೇ ಹೋರಾಡೋದು, ಮೈ ಜುಮ್ ಅನಿಸ್ಬಿಡುತ್ತೆ. ಆಮೇಲೆ ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಬ್ರಹ್ಮ ವಿಷ್ಣು ಶಿವ ಇದೆ, ಸಾರಿ ಹಾಡೇಳಕ್ಕೆ ಬರಲ್ಲ. ಬೇಡುವೇನು ವರವನ್ನು ಕೊಡು ತಾಯಿ ವರವನ್ನು. ಎಲ್ಲ ಸಿನಿಮಾ ರಂಗದಲ್ಲಿ ಅಮ್ಮ ಇಲ್ಲ ಅಂದರೆ ಅದಾಗಲ್ಲ. ಇನ್ನು KGF ಸಿನಿಮಾ ಒಡಿ ಬಡಿ ಗ್ಯಾಂಗ್ಸ್ಟರ್ ಏನೇ ಇರ್ಬೋದು, ಲವ್ ಸ್ಟೋರಿ ಏನೇ ಇರ್ಬೋದು, ಬಟ್ ಪ್ರಮುಖವಾಗಿ ಅಮ್ಮ ಮಗ ಆ ಸೀನ್ ಬಂದಾಗಲೇ ಅಷ್ಟು ಎಮೋಷನಲ್ ಆಗಿಬಿಡ್ತೀವಿ. ಅಮ್ಮ ಮಗನ ಒಂದು ಸನ್ನಿವೇಶ, ಅಮ್ಮ ಮಗಳ ಸನ್ನಿವೇಶ, ತಾಯಿಗಿಂತ ಮಿಗಿಲಾದದ್ದು ಯಾವುದಿಲ್ಲ. ತಂದೆ ಹೇಗೋ ಅದೇ ರೀತಿ ತಾಯಿನೂ ಕೂಡ ಹೌದು. ಸೊ ಇಷ್ಟೊಂದು ಇದು ಬಂದಿದೆ. ಸೊ ಮದರ್ಸ್ ಡೇ ಅನ್ನೋದು ಒಂದೇ ದಿನಕ್ಕೆ ಸೀಮಿತ ಅಲ್ಲ. ಪ್ರತಿದಿನವೂ ಅಮ್ಮಂದಿರ ದಿನಾಚರಣೆನೇ ಆಚರಿಸಲೇಬೇಕು. ಪ್ರತಿದಿನವೂ ಆಚರಿಸಲೇಬೇಕು. ಹೀಗಾಗಿ ಎಲ್ರಿಗೂ ಹ್ಯಾಪಿ ಮದರ್ಸ್ ಡೇ.